ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಯಂತಿ ಮಲ್ನಾಡು. ನಾನು ಈ ಹಿಂದೆ ಜೀರಿಗೆ ಕಾಫಿ ಮಾಡೋದನ್ನು ತೋರಿಸಿದ್ದೆ. ಇವಾಗ ಅದು ಪೌಡ್ರ್ ಖಾಲಿಯಾಗಿದೆ. ಅದು ನಾನಿವಾಗ ಮತ್ತೆ ಪೌಡ್ರ್ ಮಾಡ್ಕೋಬೇಕು, ನಿಮಗೂ ತೋರಿಸೋಣ ಅಂಥೇಳಿ ಇವಾಗ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದು ನನಗೆ ಆಲ್ಮೋಸ್ಟ್ 1 ತಿಂಗಳು ಬರುತ್ತೆ. ಸೊ ನಾನಿವಾಗ ಇದನ್ನು ನಿಧಾನ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ನಾವು ನಿಧಾನ ಉರಿಯಲ್ಲಿ ಫ್ರೈ ಮಾಡಿಕೊಂಡಾಗ ಮಾತ್ರ ಅದು ಚೆನ್ನಾಗಿ ಫ್ರೈ ಆಗ್ತದೆ ಎಲ್ಲದು ಕೂಡ. ನೀವು ಜಾಸ್ತಿ ಫ್ರೈ ಮಾಡಿಕೊಂಡ್ರು ಕೂಡ ಇದು ಚೆನ್ನಾಗಿರಲಿಲ್ಲ ಕುಡಿಯೋಕ್ಕೆ. ಸೊ ನೀವು ಬ್ರೌನ್ ಕಲರಿಗೆ ಬರೋ ತನಕ ನೀವು ಇದನ್ನು ನೀಟಾಗಿ ಹುರ್ಕೊಳ್ಬೇಕಾಗತ್ತೆ. ಸೊ ಹಾಗೆ ನಾನು ಕೆಲವೊಂದು ಹೆಲ್ಪ್ ಆಗುವಂಥ ಹೆಲ್ತ್ ಟಿಪ್ಸ್ಗಳನ್ನು ಹೇಳ್ತೀನಿ. ಇದನ್ನು ದಯವಿಟ್ಟು ನೀವೆಲ್ಲರೂ ಫಾಲೋ ಮಾಡಿ. ಇದು ನನಗೆ ಆಗಿರೋ ಎಕ್ಸ್ಪೀರಿಯೆನ್ಸನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮಗೇನಾಗುತ್ತೆ ಗೊತ್ತಾ, ಕೆಲವೊಂದು ಟೈಮಲ್ಲಿ ನಾವು ಮಾಡ್ತೀವಿ 1-2 ದಿನ, ಆಮೇಲೆ ಅದನ್ನು ಬಿಟ್ಬಿಡ್ತೀವಿ. ಅದು ನಾವು ದಿನನಿತ್ಯ ನಾವು ಅದನ್ನು ಅಳವಡಿಸ್ಕೊಂಡಾಗ ಮಾತ್ರ ನಮಗೆ ಅದರ ಬೆನಿಫಿಟನ್ನು ಚೆನ್ನಾಗಿ ಅನುಭವಿಸ್ಲಿಕ್ಕಾಗುತ್ತೆ. ಸೊ ಇದು ದಯವಿಟ್ಟು ಮಾಡಿ. ನಾನು ಕೂಡ ಕೆಲಸ ಮಾಡ್ತಾಯಿದ್ದೆ. ಅವಾಗ ಕೂಡ ನಾನು ನನ್ನ ಎಲ್ಲ ಕೆಲಸಗಳನ್ನು, ಮನೆ ಕೆಲಸಗಳನ್ನು ನಾನು ಮಾಡಿಕೊಂಡು, ಚಿಕ್ಕ ಮಗುನ ನೋಡಿಕೊಂಡು ಕೆಲಸ ಕೂಡ ಹೋಗ್ತಾಯಿದ್ದೆ. ತಿರ್ಗಾ ಬಂದು ಅಡುಗೆ ಮಾಡ್ತಾಯಿದ್ದೆ, ಮನೆ ಕ್ಲೀನ್ ಮಾಡ್ತಾಯಿದ್ದೆ. ಪ್ರತಿಯೊಂದು ನಾನೇ ಮಾಡೋದು. ಸೊ ನಮಗೆ ಈ ಎನರ್ಜಿ ಹೇಗೆ ಬರುತ್ತೆ? ನಾವು ತುಂಬ ಟೈಮು ನೋಡಿರ್ತೀವಿ, ಹಲವಾರು ರೆಸಿಪಿಗಳನ್ನು ಮಾಡಿ ತೋರಿಸ್ತಾರೆ, ಅದನ್ನೆಲ್ಲ ನೋಡಿದ್ದೀವಿ. ಬಟ್ ನಾವೇನು ಮಾಡ್ತೀವಿ ಅಂದರೆ ಫಾಲೋ ಮಾಡಲ್ಲ. 1-2 ವಾರ ಮಾಡಿ ಹಾಗೆ ಕೈ ಬಿಡ್ತೀವಿ. ನಾನಿವತ್ತು ನನ್ನ ದಿನಚರಿಯನ್ನು ನಿಮಗೆ ಇವತ್ತು ಜೀರಿಗೆ ಪೌಡ್ರ್, ಕಾಫಿ ಮಾಡುವಾಗ ಜೀರಿಗೆ ಪೌಡ್ರನ್ನ ಮಾಡಿಕೊಂಡು ಹೇಗೆ ಕಾಫಿ ಮಾಡ್ತೀವೋ ಹಾಗೆ ಫ್ರೈ ಮಾಡ್ತಾ ನಾನು ನನ್ನ ದಿನಚರಿ ಬಗ್ಗೆ ನಿಮಗೆ 1-2 ಮಾತನ್ನು ಹೇಳ್ತೀನಿ. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಖಂಡಿತ ಕಮೆಂಟ್ಸ್ ಮಾಡಿ. ಸೊ ಇವಾಗ ನಾನು ಬೆಳಗ್ಗೆ ನನ್ನ ದಿನಚರಿ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಫಸ್ಟು ನಾನು ಬೆಳಗ್ಗೆ ಮಾಡಬೇಕಾಗಿರೋದು ನಾವು ಏನು ಅಂದರೆ 6 ಗಂಟೆ ಒಳಗಡೆ, ಎಷ್ಟೇ ಕಷ್ಟ, ನಾನು ತುಂಬ ಅರ್ಲಿ ಅಂತೂ ಹೇಳೋದೇ ಇಲ್ಲ. ಅದಕ್ಕಿಂತ ಅರ್ಲಿ ನೀವು ಹೇಳ್ತೀರಾ ಅಂದರೆ ಅದು ತುಂಬಾ ಒಳ್ಳೆಯದು. ಬಟ್ ನಾನು ಅಷ್ಟು ಬೇಗ ಹೇಳಲ್ಲ. 6 ಗಂಟೆ ಒಳಗಡೆ ನೀವು ಹೇಳ್ಬೇಕು. ಅದು ಫಸ್ಟು ಡೇನಲ್ಲಿ ಸ್ಟಾರ್ಟ್ ಆಗೋದೇ ನಿಮ್ಮದು. ಬಿಫೋರ್ 6 o'clock ನೀವು ಎಷ್ಟೊತ್ತಿಗಾದರೂ ಎದ್ದೇಳ್ಬೋದು. ಓಕೆನಾ? ಅದನ್ನು ಮಾಡಬೇಕು. ನೀವು ಎದ್ದ ತಕ್ಷಣ ನಾನು ಏನು ಮಾಡ್ತೀನಿ ಅಂದರೆ ಫ್ರೆಶ್ ಅಪ್ ಆಗಿ ನಾನು 1 ಸ್ಪೂನು ಒರ್ಜಿನಲ್ಲು ಕೋಕೋನಟ್ ಆಯಿಲನ್ನು ನಾನು ಕುಡಿತೀನಿ. ಹಾಗೇ ಕುಡಿತೀನಿ ನಾನು. ಸೊ ಏನಕ್ಕೆ ಅಂತ ಹೇಳಿದ್ರೆ ಕೋಕೋನಟ್ ಆಯಿಲು ನಮಗೆ ತುಂಬ ಒಳ್ಳೆಯದು. ಇದು ತುಂಬ ಒಳ್ಳೊಳ್ಳೆ ಡಾಕ್ಟರ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ನಾನು ಬೆಳಗ್ಗೆ ಎದ್ದ ತಕ್ಷಣವೇ 1 ಸ್ಪೂನು ಕೋಕೋನಟ್ ಆಯಿಲನ್ನು, ಒರಿಜಿನಲ್ ಕೋಕೋನಟ್ ಆಯಿಲನ್ನು ಕುಡಿತೀನಿ. ಗಾಣದಿಂದ ಮಾಡಿದ ಆ ಎಣ್ಣೆಯನ್ನೇ ಕುಡಿತೀನಿ. ಸೊ ಅದನ್ನೇ ಕೂಡ ನಾವು ಕೂಡ ಯೂಸ್ ಮಾಡೋದು. ಮನೆಯಲ್ಲಿ ದಿನನಿತ್ಯ ಅಡುಗೆ ಕೂಡ ನಾವು ಕೋಕೋನಟ್ ಆಯಿಲೇ ಯೂಸ್ ಮಾಡೋದು. ಇದು ಫಸ್ಟ್ ಪ್ರಯಾರಿಟಿ. ಯಾಕಂದರೆ ವಿತೌಟ್ ಆಯಿಲು ತುಂಬಾ ಕಷ್ಟ. ಸೊ ನಾವು ಮಾಡಬೇಕಾಗಿರುವಾಗ ಆಯಿಲನ್ನು ಎಲ್ಲೋ ಒಂದು ಕಡೆ ನಾವು ಸೇವ್ ಮಾಡಲೇಬೇಕಾಗತ್ತೆ. ಕನ್ಸ್ಯೂಮ್ ಮಾಡುವಾಗ ಬೆಸ್ಟ್ ಆಯಿಲ್ ಅಂತ ತೊಗೊಂಡ್ರೆ ಅದು ಕೋಕೋನಟ್ ಆಯಿಲ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಮನೆಯಲ್ಲೇ ಕೋಕೋನಟ್ ಆಯಿಲನ್ನೇ ಯೂಸ್ ಮಾಡೋದು ಕುಕ್ಕಿಂಗಿಗೆ. ಯಾವುದಾದ್ರೂ ಒಂದು ಆಪ್ಷನ್ ಇದೆ ಅಂದರೆ, ಎಕ್ಸಾಂಪಲು ಚಪಾತಿನ ನಾವು ಆಯಿಲೇ ಹಾಕದೆ ಮಾಡಿ ತಿನ್ಬೋದು. ಕೆಲವೊಂದು ಇವಾಗ ಸಾಂಬಾರಿಗೆ ಒಂದು ಒಗ್ಗರಣೆ ಹಾಕಬೇಕಾಗಿ ಬಂದಾಗ ಸ್ವಲ್ಪ ಎಣ್ಣೆ ಯೂಸ್ ಮಾಡಬೇಕಾಗಿ ಬರುತ್ತೆ. ಸೊ ಆವಾಗ ನಾವು ಯೂಸ್ ಮಾಡ್ತೀವಿ. ಏನಾದರೂ ಫ್ರೈ ಮಾಡುವಾಗ ಸ್ವಲ್ಪ ಎಣ್ಣೆ ಯೂಸ್ ಮಾಡ್ತೀವಿ. ಹಾಗೆ ದಿನನಿತ್ಯದಲ್ಲಿ ನಾವು ಸ್ವಲ್ಪ ಎಣ್ಣೆಯನ್ನು ತೊಗೊಳ್ಬೇಕಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಕೋಕೋನಟ್ ಆಯಿಲನ್ನೇ ಯೂಸ್ ಮಾಡ್ತೀನಿ. ಇದು ಫಸ್ಟ್ ಆಯಿತಾ. ಅದಾದಮೇಲೆ ನಾನು ಅಗ್ನಿಹೋತ್ರ ಹೋಮವನ್ನು ಮಾಡ್ತೇನೆ ಬೆಳಿಗ್ಗೆ ಮತ್ತು ಸಂಜೆ. ಇದು ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೀನಿ. ಅಗ್ನಿಹೋತ್ರ ಹೋಮ ಮಾಡೋದ್ರಿಂದ ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಸೊ ಅದು ಕೂಡ ನಾವು ವಿತಿನ್ ದ ಟೈಮ್ ಲೈಮಲ್ಲಿ ಮಾಡಬೇಕು. ನೀವು ಅಗ್ನಿಹೋತ್ರ ಬಡಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಮ ಲೊಕೇಶನಿಗೆ ಕರೆಕ್ಟಾಗಿ ಅದು ಟೈಮಿಂಗ್ಸನ್ನು ತೋರಿಸುತ್ತೆ, ಮಾರ್ನಿಂಗು ಮತ್ತು ಈವ್ನಿಂಗು. ಅದಕ್ಕೆ 2 ಮಂತ್ರಗಳು ಕೂಡ ಇದೆ, ಬೆಳಗ್ಗೆ ಮತ್ತು ಸಂಜೆ ಮಾಡುವಂಥದ್ದು. ಅದು ಕರೆಕ್ಟ್ ಟೈಮ್ಗೆ ನೀವು ಮಾಡಿದ್ರೆ ಇದು ನಮಗೆ ತುಂಬ ಪಾಸಿಟಿವ್ ಎನರ್ಜಿ ಬರುತ್ತೆ. ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ. ಆಮೇಲೆ ಮಕ್ಕಳು ವಿದ್ಯಾಭ್ಯಾಸದಲ್ಲೂ ತುಂಬ ಚೇಂಜಸನ್ನು ನಾವು ಕಾಣ್ಬೋದು. ನಮಗೂ ಒಂದು ಪಾಸಿಟಿವ್ ಎನರ್ಜಿ ಕೂಡ ಇರುತ್ತೆ. ಸೊ ಇದು 2 ಮಂತ್ರ ಕೂಡ ನಾನು ನಿಮಗೆ ನನ್ನ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಬೆಳಗ್ಗೆ ಮತ್ತು ಸಂಜೆ ಮಾಡುವಾಗ 2 ಮಂತ್ರವನ್ನು ಹೇಳಿಕೊಂಡು, ಏನೂ ಇಲ್ಲ, ಅದಕ್ಕೆ ಬೇಕಾಗಿರೋದು ತುಂಬ ಕಡಿಮೆ ಆಗಿರೋ ಸಾಮಗ್ರಿಗಳು. 1 ಅಗ್ನಿಹೋತ್ರ ಕಿಟ್ಟು. ಸೊ ಅದರಲ್ಲಿ 1 ಸ್ಪೂನ್ ಬರುತ್ತೆ ತುಪ್ಪ ಹಾಕಲಿಕ್ಕೆ. ಅದಾದಮೇಲೆ 1 ಅಕ್ಷತೆ ಕಾಳು, ಅಂದರೆ ಪಾಲಿಶ್ ಆಗದಿರೋವಂಥ ಅಕ್ಷತೆ ಕಾಳನ್ನು ನೀವು ಯೂಸ್ ಮಾಡಬೇಕಾಗಿ ಬರುತ್ತೆ. ಆಮೇಲೆ ದೇಸಿ ಹಸುವಿನ ತುಪ್ಪ
ದೇಸಿ ಹಸುವಿನ ಬುರ್ಣಿ. ಸೊ ಇದನ್ನು ಇಷ್ಟು ಇಟ್ಕೊಂಡ್ರೆ ನೀವು ದಿನನಿತ್ಯ ಇದನ್ನು ಮಾಡ್ಬೋದು. ಕರೆಕ್ಟಾಗಿರೋ ಅಂಥ ಸೂರ್ಯಾಸ್ತ ಮತ್ತು ಸೂರ್ಯೋದಯದ ಟೈಮಿಗೆ ನೀವು ಕರೆಕ್ಟಾಗಿ ಮಾಡಬೇಕಾಗಿ ಬರುತ್ತೆ. ಸೊ ನಿಮ್ಗೇನಾದರೂ ಡೌಟ್ ಇದ್ದರೆ ನಿಮಗೆ ಖಂಡಿತ ನನಗೆ ಕಮೆಂಟ್ಸ್ ಮಾಡಿ, ನಾನು ಅದನ್ನು ನೀಟಾಗಿ ಇನ್ನೊಂದು ಸರಿ ಬೇಕಾದರೆ ನಿಮಗೆ ಹೇಳ್ತೀನಿ. ಅದನ್ನು ಮಾಡ್ತೇನೆ. ಅದು ಮಾಡಿದ ಮುಗಿಸಿದ ಮೇಲೆ ನಾನು 1 ಗ್ಲಾಸು ಹಾಟ್ ವಾಟರನ್ನು ಕುಡಿತೀನಿ. ಸೊ ಇದು ಟೈಮ್ ಲೈನು ಒಂದು 1/2 ಅವರ್ ಆಗಿರುತ್ತೆ. ನಾನು 1 ಸ್ಪೂನ್ ಆಯಿಲನ್ನು ಕುಡಿದು ಅರ್ಧ ಗಂಟೆ ಆಗುತ್ತೆ. ಆ ಅರ್ಧ ಗಂಟೆ ಟೈಮಲ್ಲಿ ನಾನು ಅಗ್ನಿಹೋತ್ರ ಹೋಮವನ್ನು ಮಾಡ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಬಿಸಿ ನೀರನ್ನು 1 ಗ್ಲಾಸನ್ನು ಕುಡಿತೀನಿ. ಅದಾದಮೇಲೆ ನಾನು ಬೆಳಗ್ಗೆ ನನಗೆ ಸಾಧ್ಯ ಆದರೆ ನಾನು ಮನೆಯಲ್ಲೇ ವಾಕ್ ಮಾಡ್ತೀನಿ. ನಿಮಿಷನೋ ಅಥವಾ ಅದಕ್ಕಿಂತ ಮೊದಲೇ ಒಂದು 5 ನಿಮಿಷನೋ ನಾನು ಟೈಮ್ ಸಿಕ್ತಾಗೆಲ್ಲ 5ರಿಂದ 10 ನಿಮಿಷ ವಾಕನ್ನು ಮಾಡ್ತೀನಿ. ಸೊ ವಾಕನ್ನು ಮಾಡಿ ಅದಾದಮೇಲೆ ನಾನು ನನ್ನ ಬೆಳಗಿನ ಕೆಲಸವನ್ನು ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ಈ ರೀತಿಯಾಗಿ ನಾನು ನನ್ನ ದಿನಚರಿಯನ್ನು ಸ್ಟಾರ್ಟ್ ಮಾಡ್ತೀನಿ. ಅದೆಲ್ಲ ಮಾಡಿಕೊಂಡು ನನ್ನ ಅಡುಗೆ ಕೆಲಸಗಳೆಲ್ಲ ಮಾಡಿ ಮಗುವನ್ನು ಸ್ಕೂಲಿಗೆ ಕಳಿಸ್ಬಿಟ್ಟು ಮತ್ತೆ ಆಫೀಸಿಗೆ ಹೋಗಿ ನಾನು ಕೆಲಸವನ್ನು ಮಾಡಿ ಸಂಜೆ ಮತ್ತೆ ಬಂದುಬಿಟ್ಟು ಮತ್ತೆ ನಾನು ಸಂಜೆಯ ಹೋಮವನ್ನು ಮಾಡಿ ಮತ್ತೆ ನಾನು ಸಂಜೆ 1 ಗ್ಲಾಸ್ ನೀರನ್ನು ಕುಡಿತೀನಿ, ಬಿಸಿ ನೀರನ್ನು. ಸೊ ಸಂಜೆ ನಾನು ಬಂದಾಗ ಸ್ಕಿಪ್ ಆದರೆ ನೈಟ್ ಊಟ ಆದಮೇಲೆ 1 ಗ್ಲಾಸ್ ಬಿಸಿ ನೀರನ್ನು ಕುಡಿತೀನಿ. ನೀವು ಕೂಡ ಖಂಡಿತ ಈ ಥರ ಮಾಡಿ ನೋಡಿ. ನಮಗೆ ತುಂಬ ಎನರ್ಜಿ ಇರುತ್ತೆ. ನಾವು ತುಂಬ ಏನು ಚೇಂಜ್ ಮಾಡ್ಕೋಬೇಕು ಅಂತಿಲ್ಲ. ನಮ್ಮ ಬಾಯಿ ಚೆನ್ನಾಗಿದೆ ಅಂದರೆ ಹೊಟ್ಟೆ ಕೂಡ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಅದೇ ಬಾಯಲ್ಲಿ ನಾವು ಕಂಟ್ರೋಲಾಗಿ ಇಟ್ಕೊಳ್ತೀವೋ ಅಷ್ಟು ಒಳ್ಳೆಯದು, ಜಂಕ್ ಫುಡ್ಸ್ ಎಲ್ಲ ತಿಂದೇನೆ. ಸೊ ಎಲ್ಲ ಕೆಲಸಗಳನ್ನು ನೀವು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಸೊ ಅಟ್ಲೀಸ್ಟು ಇದರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ನಾನು ದಿನನಿತ್ಯ ಮಾಡೋದನ್ನು ಮಾತ್ರ ನಿಮಗೆ ಹೇಳಿದ್ದೇನೆ. ಸಾಧ್ಯ ಆದಿದ್ರೆ ಮಾಡಿ ನೋಡಿ. ಸೊ ಬೆಳಿಗ್ಗೆ ಮತ್ತು ಸಂಜೆ ಒಂದು 10 ನಿಮಿಷ ವಾಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಸೊ ಹಾಗೆ 3 ಲೀಟ್ರು ನೀರನ್ನು ಕುಡಿಲೇಬೇಕು ಡೈಲಿ. ಸೊ ಇಷ್ಟು ನೀವು ಫಾಲೋ ಮಾಡಿದ್ರೆ ಸಾಕು. ನಾನು ಜೀರಿಗೆ ಕಾಫಿನ ಬೆಳಗ್ಗೆ ತಿಂಡಿ ಎಲ್ಲ ಆದಮೇಲೆ 1 ಗ್ಲಾಸ್ ತೊಗೊಳ್ತೀನಿ. ಅದಾದಮೇಲೆ ಸಂಜೆ ಬೇಗ ಆಫೀಸಿಗೆ ಹೋದರೆ ಕುಡಿತೀನಿ, ಇಲ್ಲ ಅಂದರೆ ಇಲ್ಲ. ನೀವು ಈ ಥರ ಜೀರಿಗೆ ಕಾಫಿ ಮಾಡೋದ್ರಿಂದ ನಿಮಗೂ ಕೂಡ ಗೊತ್ತು, ಜೀರಿಗೆ ನಾವು ತೊಗೊಳ್ಳೋದ್ರಿಂದ ಎಷ್ಟೊಂದು ಬೆನಿಫಿಟ್ ಇದೆ ನಮಗೆ. ಜೀರ್ಣಶಕ್ತಿ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ನಾವು ಕಾಫಿ ಕುಡ್ದಂಗೆ ಆಗುತ್ತೆ. ನೀವು ಖಂಡಿತ ಇದನ್ನು ಮಾಡಿ. ಬೆಲ್ಲ ಹಾಕಿ ಯೂಸ್ ಮಾಡಿ. ನಾನು ಸಕ್ಕರೆ ಯೂಸ್ ಮಾಡೋದಿಲ್ಲ, ಬೆಲ್ಲ ಹಾಕಿನೇ ನಾನು ಕಾಫಿ ಮಾಡೋದು. ಬೇಡ ಬೆಲ್ಲ ಅಂದರೆ ಬೆಲ್ಲ ಕುಡಿದೇ ಇರೋ, ಸ್ವೀಟ್ ತಿಂದೇ ಇರೋರು ನೀವು ವಿತೌಟ್ ಶುಗರ್ ಕೂಡ, ವಿತೌಟ್ ಬೆಲ್ಲ ಹಾಕ್ತೇನೂ ಕೂಡ ನೀವು ಕಾಫಿ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಹಾಗೆ ನಾನು ನನ್ನ ದಿನಚರಿಯನ್ನು ಹೀಗೆ ಸ್ಟಾರ್ಟ್ ಮಾಡ್ತೀನಿ. ಸೊ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸೊ ನಾವು ಇಷ್ಟನ್ನು ಬೇಸಿಕನ್ನು ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನನ್ನ ಎಕ್ಸ್ಪೀರಿಯೆನ್ಸನ್ನು ಹೇಳಿದ್ದೀನಿ. ಥ್ಯಾಂಕ್ ಯು.